ಶ್ರೀನಾಥ ಶ್ರೀಕಲಾ ಕೇಂದ್ರದಲ್ಲಿ ಬಿಜೆಪಿ ಮಹಾಮಂಡಲ ಕುಮಟಾ ವತಿಯಿಂದ ವಿಕಸಿತ ಭಾರತದ ಅಮೃತಕಾಲ ಸೇವೆ ಸುಶಾಸನ ಬಡವರ ಕಲ್ಯಾಣದ ಮೋದಿ ಸರ್ಕಾರ 11 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಮಂಡಲ ಕಾರ್ಯಾಗಾರ ನಡೆಯಿತು. ಭಾರತಾಂಬೆ ಹಾಗೂ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಶಾಸಕ ದಿನಕರ್ ಶೆಟ್ಟಿಯವರು ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ 490 ಹೊಸ ವಿಶ್ವವಿದ್ಯಾಲಯ ಹಾಗೂ ಹೊಸ ಕಾಲೇಜುಗಳ ನಿರ್ಮಾಣ ಕಾರ್ಯ ಮೋದಿಜಿ ಅವರ ಮಹತ್ ಸಾಧನೆ. ಇಂದಿನ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಶಾಸಕರು ಮುಖಂಡರ ಮೇಲೆ ಎಲ್ಲಿ ಎಫ್ಐಆರ್ ಮಾಡಲು ಸಾಧ್ಯವಾಗುತ್ತದೆ ಎಂದು ನೋಡುತ್ತಿದೆ ಅಷ್ಟೇ. ಈಗಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಹಲವು ಅಭಿವೃದ್ಧಿ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನವಾಗುತ್ತಿಲ್ಲ ಎಂದರು. ಬಿಜೆಪಿ ಜಿಲ್ಲಾಧ್ಯಕ್ಷ NS ಹೆಗಡೆ ಮಾತನಾಡಿ, 70 ವರ್ಷ ದಾಟಿದ ಎಲ್ಲರಿಗೆ ಆಯುಷ್ಮಾನ್ ಭಾರತ್ ಸೌಲಭ್ಯ ಒದಗಿಸುವ ಮಹತ್ವಾಕಾಂಕ್ಷಿ ಯೋಜನೆ ಜಾರಿಯಾಗುತ್ತಿದೆ. ಇದನ್ನು 70 ವರ್ಷ ದಾಟಿದ ಪ್ರತಿಯೊಬ್ಬರಿಗೂ ಸಿಗುವಂತೆ ಮಾಡುವುದು ನಮ್ಮ ಕರ್ತವ್ಯ. ಮೋದಿಜಿಯವರ ಸಮರ್ಥ ನಾಯಕತ್ವದ 11 ವರ್ಷಗಳ ಈ ಅವಧಿಯಲ್ಲಿ ದೇಶ ವಿಕಸಿತ ಭಾರತವಾಗುವತ್ತ ಸಾಗುತ್ತಿದೆ. ಮೋದಿಜಿ ನೀಡಿದ ಯೋಜನೆ ಹಾಗೂ ಕಾರ್ಯಕ್ರಮಗಳನ್ನು ನಾವು ದೇಶದ ಕಟ್ಟಕಡೆಯ ನಾಗರಿಕನವರೆಗೆ ತಲುಪಿಸುವ ಕಾರ್ಯ ಮಾಡಿದಾಗ ಮಾತ್ರ ಮೋದಿಜಿಯವರ 11 ವರ್ಷಗಳ ದೇಶ ಸೇವೆ ಕಾರ್ಯ ಸಾರ್ಥಕತೆಯತ್ತ ಸಾಗಲಿದೆ ಎಂದರು. ವೇದಿಕೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಶಾಂತ್ ನಾಯ್ಕ್, ಗುರುಪ್ರಸಾದ್ ಹೆಗಡೆ ಶಿರಸಿ, ಜಿಲ್ಲಾ ಉಪಾಧ್ಯಕ್ಷರಾದ ಸುಬ್ರಾಯ್ ವಾಳ್ಕೆ, GS ಗುನುಗಾ, ಮಂಡಲ ಅಧ್ಯಕ್ಷರಾದ GI ಹೆಗಡೆ, ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ನಾಯಕ್, ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ವಿನಾಯಕ್ ನಾಯ್ಕ್, ಗಣೇಶ್ ಪಂಡಿತ್, ಡಾಕ್ಟರ್ GG ಹೆಗಡೆ, ಪುರಸಭೆ ಅಧ್ಯಕ್ಷೆ ಸುಮತಿ ಭಟ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪ್ರತಿಭಾವಂತ ವಿದ್ಯಾರ್ಥಿಗಳು ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಹೀಗಾಗಿ ಒಂದು ವಿಶ್ವವಿದ್ಯಾಲಯವನ್ನ ಕೊಡಿ ಅನ್ನುವಂಥ ಬೇಡಿಕೆಯನ್ನು ಇಟ್ಟರೆ ಕಳೆದ ಬಾರಿ ನಮ್ಮ ಸರ್ಕಾರನೂ ಕೊಟ್ಟಿಲ್ಲ. ಈಗಿನ ಸರ್ಕಾರ ಅಂತೂ ನಮ್ಮ ಬಿಜೆಪಿ ಶಾಸಕರು ಎಲ್ಲಿದ್ದಾರೆ ಅವ್ರ ಮೇಲೆ FIR ಮಾಡಲಿಕ್ಕೆ ಆಗ್ತದೆ ಹೇಗೆ ನೋಡುವಂತ ಒಂದೇ ಒಂದು ಪರಿಸ್ಥಿತಿ ಅವರಲ್ಲಿ ಇದೆ. ಬಿಟ್ಟರೆ ಅಭಿವೃದ್ಧಿ ಬಗ್ಗೆ ಏನೂ ಕೇಳಬೇಡಿ, ಅಭಿವೃದ್ಧಿ ಹಣನೇ ಕೊಟ್ಟಿಲ್ಲ. ನಾನು ಪ್ರೆಸ್ ಮೀಟ್ ಮಾಡಿ ಹೇಳಿದೆ, ಈಗಿನ ಸರ್ಕಾರ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಎನ್ನುವಂಥದ್ದನ್ನ. ಆದರೆ ತಕ್ಷಣ ಕಾಂಗ್ರೆಸ್ ಮುಖಂಡರು ಮತ್ತು ಅಧ್ಯಕ್ಷರು ಮಾಡಿದ್ರು. ಎಷ್ಟು ಕೋಟಿ ಕೊಟ್ಟಿದ್ರು ಹೇಳಿದ್ರು? 2 ವರ್ಷದಲ್ಲಿ 18 ಕೋಟಿ, ಅಂದ್ರೆ 1 ವರ್ಷಕ್ಕೆ 9 ಕೋಟಿ ಇಟ್ಕೊಳ್ಳಿ. 10 ಕೋಟಿ 5 ವರ್ಷಕ್ಕೆ ಬರ್ಬೋದು, 50 ಕೋಟಿ ಇಲ್ಲ 100 ಕೋಟಿ ಬರ್ಬೋದು. ಆದರೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಜೊತೆ ನಮ್ಮ ಬೇಡಿಕೆಗಳನ್ನು ಇಟ್ಟು ನನ್ನ ಕ್ಷೇತ್ರಕ್ಕೆ 1,800 ಕೋಟಿಯಷ್ಟು ಹಣ ತಂದು ವಿನಿಯೋಗ ನಾನು ಮಾಡಿದ್ದೇನೆ. 1,800 ಕೋಟಿ. ಹೊನ್ನಾವರದಲ್ಲಿ ಕುಡಿಯುವ ನೀರಿನ ದೊಡ್ಡ ಸಮಸ್ಯೆ ಇತ್ತು, ಬಹಳ ದೊಡ್ಡ ಸಮಸ್ಯೆ. ಕರೋನಾ ಒಂದ್ ಕಡೆ, ಅಂತ ಸಂದರ್ಭದಲ್ಲೂ ಅದಕ್ಕೆ ಹಣ ಮಂಜೂರು ಮಾಡಿ 2 ವರ್ಷದಲ್ಲಿ ಕಾಮಗಾರಿಯನ್ನು ಮುಗಿಸಿ ಅಲ್ಲಿ ಅವರಿಗೆ ಉಚಿತವಾಗಿ ನೀರು ಕೊಡುವಂತ ಕೆಲಸ ಮಾಡಿದ್ದೇನೆ ಅನ್ನುವಂಥದ್ದನ್ನ ಸನ್ಮಾನ್ಯ ಪ್ರಧಾನಮಂತ್ರಿ ಅವರು PM ಕಿಸಾನ್ ಇದರಲ್ಲಿ 6,000 ರೂಪಾಯಿ ಪ್ರತಿ ರೈತರಿಗೆ ಪ್ರತಿ ವರ್ಷ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ 4,000 ರೂಪಾಯಿ ಸೇರಿಸಿ ಒಟ್ಟು 10,000 ರೂಪಾಯಿ ಕೊಡ್ತಾ ಇದ್ರು. ಈಗ 6,000 ಇಲ್ಲ, 4,000 ಬಿಡಿ, 6,000 ಮಾತ್ರ ಬರ್ತಾ ಇದೆ. ಬಿಟ್ಟರೆ ಕಾಂಗ್ರೆಸ್ ಸರ್ಕಾರದ್ದು ಯಾವ ರೈತರಿಗೂ ಯಾವ ರೀತಿಯಲ್ಲೂ ಅವರು ಅನುದಾನಗಳನ್ನ ಕೊಡ್ತಾ ಇಲ್ಲ ಎನ್ನುವಂಥದ್ದು. 12 ಕೋಟಿ ಮನೆಗಳಿಗೆ ಶೌಚಾಲಯ ನಿರ್ಮಾಣ ಮಾಡುವಂಥದ್ದು. ಅದರ ಜೊತೆ ಉಜ್ವಲ ಸಂಪರ್ಕ, ಉಜ್ವಲ ಯೋಜನೆ ಬಹಳ ದೊಡ್ಡ ಕಾರ್ಯಕ್ರಮ ಇದು ಅನ್ನುವಂಥದ್ದು. ಯಾಕೆಂತ ಹೇಳಿದ್ರೆ ಇವತ್ತು ನಾವೆಲ್ಲ ಕಡೆ ಗಿಡಗಳನ್ನು ನೆಡಬೇಕು, ವನ ಮಹೋತ್ಸವವನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾವು ಹೇಳ್ತೇವೆ. ಸನ್ಮಾನ್ಯ ಮೋದಿಯವರು ನಾನು ಅನೇಕ ಬಾರಿ ಹೇಳಿದ್ದೇನೆ, ಈ ಒಂದು ಉಜ್ವಲ ಸಂಪರ್ಕ ಯಾಕೆ ಮಾಡಿದ್ದಾರೆ, ಕೇವಲ ಹೆಣ್ಮಕ್ಳಿಗಷ್ಟೇ ಅನುಕೂಲ ಆಗ್ತದೆ ಅನ್ನುವಂಥ ದೃಷ್ಟಿ ಒಂದಲ್ಲ. ಇದರಿಂದ ಹೆಣ್ಮಕ್ಳಿಗೆ ನಿಜವಾಗಿಯೂ ಅನುಕೂಲ ಆಗ್ತದೆ. ಯಾಕೆಂತ ಹೇಳಿದ್ರೆ ಗುರುವರಿಗೆ ಕಟ್ಟಿಗೆ ತಂದು ಬೆಂಕಿ ಮಾಡಿ ಅದಕ್ಕೆ ಒಂದು ಪೈಪ್ನಿಂದ ಕೂರಿಸುವಾಗ
ಶ್ವಾಸಕೋಶಕ್ಕೆ ಏನಾಗ್ತದೆ ಡಾಕ್ಟ್ರೆ? ಶ್ವಾಸಕೋಶಕ್ಕೆ TB ಕಾಯಿಲೆ ಬರ್ಬೋದು. TB ಕಾಯಿಲೆ. ಅದರಲ್ಲಿ ಅವರು ಸರ್ಕಾರದಲ್ಲಿ ಪಾಲ್ಗೊಂಡಂತ ಕನ್ನಿಮೋಳಿ ಮತ್ತು ರಾಜ ಇವರಿಬ್ಬರನ್ನ ಬಂಧಿಸಿದ್ರು. ಅವ್ರದೇ ಸರ್ಕಾರ ಅಂತ ಸಂದರ್ಭದಲ್ಲಿ ಅವರನ್ನ ಬಂಧಿಸಿ ಜೈಲಲ್ಲಿರು. ಆ ರೀತಿ ಕೆಲಸಗಳು ಮಾಡಿ ಸಾಧನೆಯನ್ನು ಮಾಡಿದ್ದೇವೆ ಅನ್ನುವಂಥದ್ದನ್ನು ಬಿಟ್ಟರೆ ಬಹುಶಃ ಅನೇಕರು ನಾವೆಲ್ಲ ನೋಡಿದ್ದೇವೆ. ವಿದೇಶಗಳಿಗೆ ಮನಮೋಹನ್ ಸಿಂಗ್ ಏನಾದರೂ ಹೋಗಿದ್ದಿದ್ರೆ ಕೊನೆಯ ಸಾಲದಲ್ಲಿ ಅವರು ನಿಲ್ತಾ ಇದ್ರು. ನಾವು ಟಿವಿ ನೋಡ್ತಾ ಇದ್ವಿ. ನಮ್ಮ ದೇಶದ ಪ್ರಧಾನಮಂತ್ರಿ ವಿದೇಶಕ್ಕೆ ಹೋದವಾಗ ಕೊನೆಯ ಸಾಲದಲ್ಲಿ ಮನಮೋಹನ್ ಸಿಂಗ್ ಅವರು ನಿಲ್ತಾ ಇದ್ರು. ಆದರೆ ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೋದ್ರೆ ಮೊದಲನೇ ಸ್ಥಾನದಲ್ಲಿ ಅಥವಾ ಎರಡನೇ ಸ್ಥಾನದಲ್ಲಿ ಅದನ್ನು ನಿಂತು ಅವರನ್ನ ಸ್ವಾಗತ ಮಾಡುವಂಥದ್ದನ್ನ ನಾವು ವಿದೇಶಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ಅಂತ ಒಬ್ಬ ಅತ್ಯುತ್ತಮವಾದ ಪ್ರಧಾನಮಂತ್ರಿಯನ್ನ ನಾವು ಹೊಂದಿದ್ದೇವೆ. ಹೀಗಾಗಿ ನಮಗೆ ಎಲ್ಲೇ ಹೋದರೂ ಸಹ ಒಳ್ಳೆಯ ಕೆಲಸಗಳನ್ನ ನಾವು ಮಾಡಿದ್ದೇವೆ ಅನ್ನುವಂಥದ್ದು, ಕೆಟ್ಟ ಕೆಲಸ ಮಾಡಿಲ್ಲ. ಇವತ್ತು ವಿಶೇಷವಾಗಿ ನನ್ನ ಕ್ಷೇತ್ರದಲ್ಲಿ ಶಾಲೆ ಬಗ್ಗೆ ನಮ್ಮ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಬಹಳಷ್ಟು ಶಾಲೆಗಳ ನಿರ್ಮಾಣಗಳನ್ನು, ಹೊಸ ಕಟ್ಟಡಗಳನ್ನು ಕಟ್ಕೊಡುವಂಥ ಕೊಠಡಿಗಳನ್ನು ಮಾಡುವಂಥ ಕೆಲಸ ನಾನು ಮಾಡಿದ್ದೇನೆ. ಕಾಲೇಜು ನೀವು ಈಗ ನೋಡಿದ್ರೆ ನಮ್ಮ ನೆಲೆಗೇರಿ ಕಾಲೇಜಿನಲ್ಲಿ 1800 ಮಕ್ಕಳು ಓದ್ತಾ ಇದ್ದಾರೆ. ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ನಾನು ಮಾಡಿಕೊಡುವಂಥ ಕೆಲಸ ನಾನು ಮಾಡಿದ್ದೇನೆ. ಡಿಗ್ರಿ ಕಾಲೇಜಲ್ಲಿ ಕಟ್ಟಡ ಇಲ್ಲ, ಕಟ್ಟಿಸಿದ್ದೇನೆ. ಹೀಗೆ ಸಾಕಷ್ಟು ಅಭಿವೃದ್ಧಿಗಳನ್ನು ಕುಂಟ ಇರ್ಬೋದು, ಹೊನ್ನಾವರ ಇರ್ಬೋದು. ಇವತ್ತು ಎಲ್ಲ ಕಡೆ ರಸ್ತೆ ದೂರಕ್ಕೆ 80ರಷ್ಟು 20ರಷ್ಟು ರಸ್ತೆ ಆಗಲಿಲ್ಲ, ಮಾಡಲಿಕ್ಕೆ ಆಗಲಿಲ್ಲ. ಅದರಲ್ಲಿ ಟೌನ್ನಲ್ಲಿ ಒಂದು ಕಡೆ ರಸ್ತೆ ಇನ್ನೂ ಆಗಬೇಕಾಗಿದೆ. ಅದಕ್ಕೆ ಟೆಂಡರ್ ಹಾಕೊಂಡು ನಿಂತಿದೆ. ನಿನ್ನೆ ಮೊನ್ನೆ ಮಾಡಬೇಕಾದ್ರೆ ಮಾಡಿದ್ವಿ, ಮಳೆ ಜಾಸ್ತಿ ಇತ್ತು. ಬಹುಶಃ ನಾಳೆ ಮಾಡ್ತೇವೆ. ಅದೆಲ್ಲ ಇದನ್ನು ಪೂಜೆ ಮಾಡಿ ನಾಳೆ ಮಾಡ್ಕೊಳ್ಳೋ ಕೆಲಸ ನಾವು ಮಾಡ್ತೇವೆ. 80% ರೋಡ್ ಗುಣಮಟ್ಟದ ಕಾಮಗಾರಿಯನ್ನು ನಾವು ಮಾಡಿಸಿದ್ದೇವೆ. ಗುಣಮಟ್ಟದ ಕಾಮಗಾರಿ ಯಾರೋ ಕಾಮಗಾರಿ ಪತ್ರಿಕೆಯಲ್ಲಿ ಒಂದೇ ಒಂದು ದಿನ ರಸ್ತೆ ಕೆಟ್ಟಿದೆ ಅನ್ನೋದನ್ನು ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಡೀ ಜಿಲ್ಲೆಯಲ್ಲಿ ನೀವು ನೋಡಿದ್ರಿ, 1-2 ತಿಂಗಳಲ್ಲಿ ರಸ್ತೆ ಹೋಗಿದೆ. ಮಹಾನುಭಾವರು ಮಾಡಿದಂತ ರಸ್ತೆ ಅವ್ರ ಕ್ಷೇತ್ರದಲ್ಲಿ 2 ತಿಂಗಳ 3 ತಿಂಗಳಲ್ಲಿ ರಸ್ತೆ ಕೆಟ್ಟಿದೆ. ಆದರೆ ನಮ್ಮ ಊರಿನಲ್ಲಿ, ನನ್ನ ಕ್ಷೇತ್ರದಲ್ಲಿ, ಕೊಂಕದಲ್ಲಿರ್ಬೋದು, ಹೊನ್ನಾವರದಲ್ಲಿರ್ಬೋದು, ಎಲ್ಲ ಕಡೆ ಅತ್ಯುತ್ತಮವಾದಂಥ ಗುಣಮಟ್ಟದ ರಸ್ತೆಯನ್ನ ನಿರ್ಮಾಣ ಮಾಡಿಕೊಳ್ಳುವುದನ್ನ ನಾನು ಮಾಡಿದ್ದೇನೆ. ಹೀಗಾಗಿ ನಿಮಗೂ ಸಹ ಯಾರು ಕೆಲಸ ಮಾಡಲಿಲ್ಲ ಅನ್ನೋದನ್ನ ಹೇಳಿ ಸಾಧ್ಯ ಇಲ್ಲ. ಇದಕ್ಕೆಲ್ಲ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮೋದಿಯವರ ನೇತೃತ್ವದಲ್ಲಿ ಪ್ರಧಾನಮಂತ್ರಿಯಾಗಿ ಅತ್ಯುತ್ತಮವಾದಂಥ ಆಡಳಿತ ಮಾಡೋದ್ರ ಜೊತೆಗೆ ನಮಗೂ ಸಹ ಅಭಿವೃದ್ಧಿ ಮಾಡಲಿಕ್ಕೆ ಒಳ್ಳೆಯ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ ನಮ್ಮ ಪಕ್ಷದವರು. ಇನ್ನೂ ಅನೇಕ ಕಾಮಗಾರಿಗಳಿಗೆ ಮತ್ತೆ ಮಂಜೂರಾತಿಯನ್ನು ತಂದಿದ್ದೇನೆ, ತರ್ತಾ ಇದ್ದೇನೆ. ಬಹುಶಃ ಪ್ರಚಾರದಿಂದ ಸ್ವಲ್ಪ ನಾನು ಎಲ್ಲೋ ದೂರ ಇದ್ದೇನೆ ಅಂತ ನನಗೆ ಅನಿಸ್ತಾ ಇದೆ. ಬಹುಶಃ ಗಜಾನಂದರು ಸಾಗರದಲ್ಲಿ ಬ್ರಿಡ್ಜ್ ಮಾಡಿ ಮುಗಿಸಿಬಿಟ್ರು. ಇವತ್ತು ಬ್ರಿಡ್ಜ್ ಮಾಡಿ ಮುಗಿಸಿಬಿಟ್ಟಿದ್ದಾರೆ. ಅದರ ನಂತರ ಕಲ್ಬಾದಲ್ಲಿ ಯಾರು ಬಂದಿದ್ದಾರೆ ಗೊತ್ತಿಲ್ಲ. ಅವ್ರದ್ದು ಒಂದು ಸೇತುವೆ ಮುಂದೋಗಿ ಆ ಸೇತುವೆಯನ್ನು ಮಾಡಿಕೊಟ್ಟಿದ್ದಾರೆ. ದೇಶದಲ್ಲಿ ಇಡೀ ವಿಶ್ವದಲ್ಲಿ ಒಬ್ಬ ವಿಶ್ವ ನಾಯಕರಾಗಿ ಹೊರಹೊಮ್ಮುವುದನ್ನು ನಾವು ಕಾಣ್ತಾ ಇದ್ದೇವೆ. ಈ ಹಿಂದೆ ಭಾರತದ ನಮ್ಮ ಅನೇಕ ದೇಶಗಳು, ಇದು ಹವಾಡಿಗ ದೇಶ, ಇದು ಅಭಿವೃದ್ಧಿ ಹೊಂದದೇ ಇರುವಂಥ ದೇಶ, ಅಂದ್ರೆ ಎಷ್ಟು ಕೀಳಾಗಿ ನೋಡ್ತಾ ಇದ್ರು ಅಂತಂದ್ರೆ ಆ ಭಾರತವನ್ನು ಆ ಸಂದರ್ಭದಲ್ಲಿ ಟೀಕಿಸುವಂತಹ ಅನೇಕ ವಿಶ್ವದ ನಾಯಕರುಗಳಿಗೆ ಅಥವಾ ದೇಶಕ್ಕೆ ಇವತ್ತು ಮೋದಿಜಿಯವರು ಸತತ 11 ವರ್ಷಗಳ ಕಾಲ ಅವರು ತೆಗೆದುಕೊಂಡಂಥ ಐತಿಹಾಸಿಕ ನಿರ್ಧಾರಗಳು ಹಾಗೂ 11 ವರ್ಷಗಳ ಕಾಲ ಕಟ್ಟಕಡೆಯ ಮತಗಟ್ಟೆಯಿರುವಂತಹ ಪ್ರತಿಯೊಬ್ಬ ನಾಯಕರಿಗೂ ತಿಳಿಸುವಂತಹ ಯೋಜನೆಗಳು ಅಥವಾ ಆ ಯೋಜನೆಗಳು, ಇದನ್ನ ಇಡೀ ವಿಶ್ವ ಇವತ್ತು ಮೋದಿಜಿಯವರ ಕಡೆ ವಾರ್ತೆಗಳು ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ನಾನು ಈ 11 ವರ್ಷಗಳ ಕಾಲ ಏನು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ಇನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಸನ್ಮಾನ್ಯ ಗಿರಿಧರ್ ಇದನ್ನ ಪ್ರಸ್ತಾವಿಕವಾಗಿ ಇಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ. ಹಾಗೆ 11 ವರ್ಷಗಳಲ್ಲಿ ಕೊಟ್ಟಂತ ಯೋಜನೆಗಳನ್ನು ನಮಗೆಲ್ಲರಿಗೂ ಗೊತ್ತಿದೆ, ಅದನ್ನು ನಾನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ಕೆಲಸ ಏನು ಹೇಳಿ, ನಾವು ಈ ಕಾರ್ಯಕ್ರಮದ ಮುಖಾಂತರ ಮೋದಿಜಿಯವರ 11 ವರ್ಷದ ಸಂಭ್ರಮಾಚರಣೆಯನ್ನು ಆಚರಿಸುವುದರ ಜೊತೆಯಲ್ಲಿ ಸಂಭ್ರಮಾಚರಣೆ ಏನು ನಮ್ಮ ಕೊಟ್ಟಿರುವಂಥದ್ದು ಮೋದಿಜಿಯವರು ತಾನು ಕೊಟ್ಟಂಥ ಯೋಜನೆಗಳನ್ನು ಕಟ್ಟಕಡೆಯ ನಾಗರಿಕರಿಗೂ ತಲುಪಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಇದನ್ನು ನಾವು ಮಾಡಿದಾಗ ಮಾತ್ರ ಈ ಒಂದು ಸೇವೆ ಸುಶಾಸನ ಮತ್ತು ಬಡವರ ಕಲ್ಯಾಣಕ್ಕೆ 11 ವರ್ಷ ಹೇಳುವಂಥ ಈ ಶೀರ್ಷಿಕೆ ಇದೆ, ಇದೊಂದು ಸಾರ್ಥಕತೆ ಸಿಗ್ತದೆ ಹೇಳುವಂಥ ನನ್ನ ಭಾವನೆ. ಹಾಗಾಗಿ ನಾನು ನಮ್ಮಲ್ಲಿ ವಿನಂತಿ ಮಾಡುವುದು ಏನಂತಂದ್ರೆ, ಜೂನ್ 25 ತನಕ ಸೇವೆ ಸುಶಾಸನ ಮತ್ತು ಬಡವರ ಕಲ್ಯಾಣ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು ಮತಗಟ್ಟೆಗೆ ಹೋಗಬೇಕು. ಅದರ ಮಧ್ಯದಲ್ಲಿ ಬೇರೆ ಬೇರೆ ಚಟುವಟಿಕೆಯನ್ನು ಹೇಳಿದ್ದಾರೆ, ಅದನ್ನು ಮಾಡ್ತಾ ನಾವು ಮತಗಟ್ಟೆಗೆ ಹೋಗಿ ಸನ್ಮಾನ್ಯ ಮೋದಿಜಿಯವರ 11 ವರ್ಷದ ಯೋಜನೆಗಳು, ಅನೇಕ ಯೋಜನೆಗಳು, 40ಕ್ಕೂ ಹೆಚ್ಚು ಯೋಜನೆಗಳಿವೆ. ಸುಮಾರು 8-10 ಯೋಜನೆಗಳು ಈಗಾಗಲೇ ನಮ್ಮ ಕಣ್ಣು ಮುಂದೆ ಇದೆ. ಇವತ್ತು ಅದನ್ನು ಪಡ್ಕೊಂಡಂಥ ಫಲಾನುಭವಿಗಳು ನಮ್ಮ ಜೊತೆ ಇದ್ದಾರೆ. ಇದನ್ನು ನಾವು ಮತಗಟ್ಟೆಯಲ್ಲಿ, ನಮ್ಮ ಮತಗಟ್ಟೆಯಲ್ಲಿ, ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾವು ಆ ಮತಗಟ್ಟೆಯನ್ನು ತಲುಪಿ ಅಲ್ಲಿರುವಂತಹ ನಾಗರಿಕರನ್ನ ಭೇಟಿ ಮಾಡಿ ಯಾವ ಯೋಜನೆಗಳನ್ನು ನಾವು ತಗೊಂಡಿದ್ದೀವಿ, ಅದು ಗ್ಯಾಸ್ ಇರ್ಬೋದು, ಆಯುಷ್ಮಾನ್ ಕಾರ್ಡ್ ಇರ್ಬೋದು, ಬೇಟಿ ಬಚಾವೋ ಬೇಟಿ ಪಢಾವೋ ಈ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಇರ್ಬೋದು, ಹೀಗೆ ಯಾವ ಯೋಜನೆಗಳನ್ನು ನಾವು ಫಲಾನುಭವಿಗಳು ಪಡ್ಕೊಂಡಿಲ್ಲ ಅದನ್ನು ದೃಢೀಕರಣ ಮಾಡಬೇಕು ಅಂತ ಅಪೇಕ್ಷೆ ಇರುವಂಥದ್ದು. ಅಂದರೆ ಯಾರು ನಮ್ಮ ಪ್ರತಿ ಮತಗಟ್ಟೆಯಲ್ಲಿ ಯಾರು ಇದನ್ನು ಪಡ್ಕೊಂಡಿದ್ದಾರೆ ಅನ್ನೋದನ್ನು ನಾವು ದೃಢೀಕರಣ ಮಾಡಬೇಕು ಅಂತ ನಾವು ಮನೆಗೆ ಹೋಗ್ತೇವೆ. ಆ ಮನೆಯಲ್ಲಿ ಯಾವ್ಯಾವ ಯೋಜನೆಗಳನ್ನು ಆ ಮನೆಯಲ್ಲಿ ಪಡ್ಕೊಂಡಿದ್ದಾರೆ, ಈ ಸಂಬಂಧ ಪಡ್ಕೊಂಡಿರ್ಬೋದು, ಪಡ್ಕೊಂಡು ಬರೋಣ. ಅವ್ರ ಯಜಮಾನ ಹೆಸರನ್ನು ಪಡ್ಕೊಂಡು ಅವ್ರ ಹೆಸರು ಬರಬೇಕು. ಅಲ್ಲೇ ಆಯುಷ್ಮಾನ್ ಕಾರ್ಡ್ ಪಡ್ಕೊಂಡಿರ್ಬೋದು, ಅಲ್ಲೇ ಗ್ಯಾಸ್ ಅನ್ನು ಪಡ್ಕೊಂಡಂಥ ಫಲಾನುಭವಿಗಳು ಇರ್ಬೋದು. ಯಾವ ಯೋಜನೆಗಳನ್ನು ಪಡ್ಕೊಂಡಿದ್ದಾರೆ ಅಂತೇಳಿ ಆ ಮನೆಯಲ್ಲಿ ನಾವು ಭೇಟಿ ಮಾಡಿ ಅದನ್ನು ದೃಢೀಕರಣ ಮಾಡುವಂಥ ಕೆಲಸವನ್ನು ಮತ್ತೊಂದು ಬಾರಿ. ಎರಡನೇದು, ಈಗಾಗಲೇ ವಯೋವರ್ಧನ ಸ್ಕೀಮ್ನಲ್ಲಿ ನಮ್ಮ ನಿರ್ದೇಶಕರು ಹೇಳಿದರು, ಯಾವುದೇ ಜಾತಿ ಸೀಮಿತ ಮಾಡಿದ್ರೆ ಅಲ್ಲಿ APL ಕಾರ್ಡ್ ಇರ್ಬೋದು ಅಥವಾ BPL ಕಾರ್ಡ್ ಇರ್ಬೋದು, ಯಾವುದೇ ವರ್ಗಕ್ಕೆ ಸೀಮಿತ ಮಾಡಿದ್ರೆ ಯಾರಿಗೆ 70 ವರ್ಷ ತುಂಬಿದೆಯೋ ಅದು ಯಾರು ಬೇಕಾದ್ರೂ ಇರ್ಬೋದು, ಅದು ನಮ್ಮ ಮತಗಟ್ಟೆಗಳಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಇರ್ಬೋದು, ಅದನ್ನು ರಿಜಿಸ್ಟರ್ ಮಾಡುವಂಥ ಕೆಲಸ. ಉದಾಹರಣೆಗೆ ಯಾವುದೋ ಮತಗಟ್ಟೆ ಬೂತ್ ನಂಬರ್ 151 ಅಂತ ಇಟ್ಕೊಳ್ಳಿ. 151 ಬೂತ್ ನಾವು ಪ್ರವಾಸ ಮಾಡಿದ ಸಂದರ್ಭದಲ್ಲಿ ಆ ಮನೆ ಹೋಗುವಂಥ ಸಂದರ್ಭದಲ್ಲಿ ನಮ್ಗೆ ಗೊತ್ತಿರುತ್ತೆ. ಉದಾಹರಣೆ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.